ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 24, 25 ಹಾಗೂ 26, 27 ಸತತವಾಗಿ ನಿಮಗೆ 4 ಕಂತುಗಳಾದರೂ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರ, ಸೆಪ್ಟೆಂಬರ್, ಅಕ್ಟೋಬರ್ ಹಾಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಜಮಾ ಆಗ್ತಾ ಇದ್ದು ಸತತವಾಗಿ ನಿಮಗೆ 8,000 ದುಡ್ಡು ಜಮಾ ಆಗಲಿದೆ. ಹಾಗಾದರೆ ಸ್ನೇಹಿತರೆ, ಎಷ್ಟು ಖರ್ಚು ವೆಚ್ಚ ಸರ್ಕಾರ ಇದಕ್ಕೆ ಬಿಡುಗಡೆ ಮಾಡಬೇಕಾಗತ್ತೆ, ಸೊ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾವ ತಿಂಗಳಲ್ಲಿ ಯಾವ ದುಡ್ಡು ರಿಲೀಸ್ ಆಗುತ್ತೆ, ಈಗ ಸದ್ಯದಲ್ಲಿ ಯಾವ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ, ಇದರ ಎಲ್ಲದರ ಬಗ್ಗೆ ನಾವು ವರದಿಯನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲವಂತ ಸರ್ಕಾರ ತಿಳಿಸಿದೆ. ಹಾಗಾದರೆ ಜಿಲ್ಲೆಯಲ್ಲಿ ಪೂರ್ತಿಯಾಗಿ ಯಾವ ಮಹಿಳೆಯರಿಗೂ ಜಮಾ ಆಗೋದಿಲ್ವಾ ಅಂತ ನೀವು ಅಂದ್ಕೊಂಡಿರ್ಬೋದು. ಎಲ್ಲ ಮಹಿಳೆಯರಿಗಂತೂ ಅಲ್ಲ, ಇಲ್ಲಿ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳಿಗೆ ಜಮಾ ಆಗೋದಿಲ್ಲ ಅಂತ ಸರ್ಕಾರ ಮಾಹಿತಿ ದೊರಕಿಸಿಕೊಟ್ಟಿದೆ. ಹಾಗಾದರೆ ಯಾವ ಮಹಿಳೆಯರಿಗೆ ದುಡ್ಡು ಬರ್ತಾ ಇಲ್ಲ, ಯಾವ ಮಹಿಳೆಯರಿಗೆ ದುಡ್ಡು ಬರುತ್ತೆ, ಆ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ 6 ಕಂತುಗಳು 12,000 ದುಡ್ಡು ಬರಬೇಕು. ಇದು ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಬರೀ 4 ಕಂತುಗಳು 8,000 ಬರೋದಷ್ಟೇ ಅಲ್ಲದೆ, ಹೋದ ವರ್ಷದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಒಂದು ಕಡೆ ಹೇಳೋದಾದರೆ ಯಾಮಾರಿಸಿಬಿಟ್ಟಿತ್ತು. ಆ ದುಡ್ಡನ್ನು ಸರ್ಕಾರ 5,000 ಕೋಟಿ ಹಣವನ್ನು ಅಲ್ಲಿ ನುಂಗಾಕಿತ್ತು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, BJP ನಾಯಕರೇ ಸ್ವತಃ ಇದನ್ನು ಹೇಳಿ ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಇದರ ಬಗ್ಗೆ ಚರ್ಚೆ ಮಾಡಿ ಆ 2 ಕಂತುಗಳನ್ನು ನಿಮಗೋಸ್ಕರ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರಕ್ಕೆ ಒಪ್ಪಿಸಿದೆ ಕೂಡ. ಹೌದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲು ಒಪ್ಕೊಂಡಿರಲಿಲ್ಲ. ತದನಂತರ ಈ ರೀತಿ ಎಲ್ಲ ಮಾಹಿತಿಗಳು ಪ್ರೆಷರ್ ಮೇರೆಗೆ BJP ನಾಯಕರು ಒತ್ತಾಯ ಹೇರಿದ್ರು. 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರಿ, ನೀವು ಕೊಟ್ಟಿಲ್ಲ, ಹಾಗೆ ಹೀಗೆ ಅಂತ ಹೇಳಿದಾಗ ಅದನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಈಗ ಆ 2 ಕಂತುಗಳ ಜೊತೆಗೆ ಈ ಸೆಪ್ಟೆಂಬರ್ 24ನೇ ಕಂತಿನ ಹಣ, ಅಕ್ಟೋಬರ್ 25ನೇ ಕಂತಿನ ಹಣ, ನವೆಂಬರ್ 26ನೇ ಕಂತಿನ ಹಣ, ಇನ್ನು ಡಿಸೆಂಬರ್ 27ನೇ ಕಂತಿನ ಹಣ, ಈ 4 ತಿಂಗಳ ಹಣದ ಜೊತೆಗೆ ಆ 2 ಕಂತುಗಳು ಟೋಟಲಿ 12,000 ದುಡ್ಡು ನಿಮಗೆ 6 ಕಂತುಗಳಾಗಿ ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, 6 ಕಂತುಗಳಾಗಿ 12,000ದಷ್ಟು ದುಡ್ಡು ಜಮಾ ಆಗುವಂಥದ್ದು. ಯಾವ್ಯಾವ ಮಹಿಳೆಯರು ಈಗ ದುಡ್ಡಿಗಾಗಿ ಕಾಯ್ತಾ ಇದ್ದೀರಿ, ಬಹಳಷ್ಟು ಮಹಿಳೆಯರಂತರೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೊಡಬೇಕು ಅಂತ ಕಾಯ್ತಾ ಇರ್ತೀರಿ. ಈ ಕಡೆ ಬಹಳಷ್ಟು ಜನ ಮನೆ ಕಟ್ತಾ ಇದ್ರೆ ಅದಕ್ಕೆ ಯೂಸ್ ಆಗತ್ತೆ. ಇನ್ನು ಮನೆಯಲ್ಲಿರ್ತಕ್ಕಂತಹ ವಸ್ತುಗಳಿಗಾಗಿ ಖರೀದಿ ಮಾಡಲಿಕ್ಕೆ ಕಾಯ್ತಾ ಇರ್ತೀರಿ. ಇನ್ನು ಬಹಳ ದಿನದ ಕನಸಿರುತ್ತೆ, ಏನಾದರೂ ನಾವು ತೆಗೆದುಕೊಳ್ಬೇಕು ಅಥವಾ ಇನ್ನು ನಮಗೆ ಬಳಕೆ ಆಗತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡಬೇಕಂತ ಕಾಯ್ದು ಕುಂತಿರ್ತಕ್ಕಂತಹ ಎಲ್ಲ ಮಹಿಳೆಯರಿಗೆ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಈಗ ಸತತವಾಗಿ 4 ಕಂತುಗಳು ಬರಲಿದೆ. ಯಾವ ಕಂತುಗಳಂತ ಹೇಳೋದಾದರೆ, 24ನೇ ಕಂತು ಸೆಪ್ಟೆಂಬರ್ ತಿಂಗಳ ಹಣ ಬರ್ತಾ ಇದೆ, ಜೊತೆಗೆ 25ನೇ ಕಂತಿನ ಹಣ ಅಕ್ಟೋಬರು, ಇನ್ನು ನೀವು ನವೆಂಬರ್, ಡಿಸೆಂಬರ್ ಅಂತ ಅನ್ಕೊಂಡಿರ್ಬೋದು. ಅವು ಅಲ್ಲ, ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಅಂತ ನಾನು ಹೇಳಿದ್ನಲ್ಲ, ಹೋದ ವರ್ಷದಲ್ಲಿ 2025ರಲ್ಲಿ ಪೆಂಡಿಂಗ್ ಉಳಿಸಿದ್ರು. ಆ ಒಂದು ಕಂತಿನ ಹಣ ಜೊತೆಗೆ ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಅಂದರೆ 24, 25ನೇ ಕಂತಿನ ಹಣ ಜಮಾ ಆಗುತ್ತೆ. ಈ 4 ಕಂತುಗಳು ಮೊದಲು ಜಮಾ ಆಗಿ ಕ್ಲಿಯರ್ ಆಗುತ್ತೆ. ತದನಂತರ ನವೆಂಬರ್ ಮತ್ತು ಡಿಸೆಂಬರ್ ಅಂದರೆ 26, 27ನೇ ಕಂತಿನ ಹಣ ಜಮಾ ಆಗುತ್ತೆ. ಹಾಗಾಗಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಡಿಲೇ ಆಗಬಹುದು, ಆದರೆ ಖಂಡಿತವಾಗ್ಲೂ ಎಲ್ಲ ಕಂತುಗಳು ಜಮಾ ಆಗುತ್ತೆ. ಸೊ ಟೆನ್ಷನ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಸರ್ಕಾರವೇ ತಿಳಿಸಿರ್ತಕ್ಕಂತಹ ಅಧಿಕೃತ ಮಾಹಿತಿ ಇದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಇದು. ಹಾಗಾಗಿ ಇನ್ನು 24ನೇ ಕಂತಿನ ಹಣ ಲಕ್ಷಾಂತರ ಫಲಾನುಭವಿಗಳಿಗೆ, ಸರಿಸುಮಾರು 11ರಿಂದ 12 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಅಂತೂ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇದರ ಜೊತೆಗೆ ಸ್ನೇಹಿತರೆ, ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ಹಾಗೆ ವಿಜಯನಗರ, ಧಾರವಾಡ, ಚಿತ್ರದುರ್ಗ, ಚಿಕ್ಕಮಗಳೂರು, ಅದೇ ರೀತಿಯಾಗಿ ಮಂಗಳೂರು, ಮಂಡ್ಯ, ಅದೇ ರೀತಿಯಾಗಿ ಕೊಪ್ಪಳ, ಬೀದರ, ಹಾಸನ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಬೆಳಗಾವಿ ಹಾಗೂ ವಿಜಯಪುರಕ್ಕೂ ಕೂಡ ದುಡ್ಡು ಬರಲಿದೆ. ಸೊ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಜಮಾ ಆಗುತ್ತೆ, ವರಿ ಮಾಡ್ಕೊಳ್ಬೇಡಿ. ಆದರೆ ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು. ಇಲ್ಲಿ ಲಕ್ಷಾಂತರ ಫಲಾನುಭವಿಗಳು ಎಲಿಜಿಬಲ್ ಇಲ್ಲದಂಥವರನ್ನ ತೆಗೆದುಹಾಕಿದ್ದಾರೆ. ಅದರ ಜೊತೆಗೆ ಎಲಿಜಿಬಲ್ ಇದ್ದಂಥವರಿಗೆ ದುಡ್ಡು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡೋದಾದರೆ, ಎಲಿಜಿಬಲ್ ಇದ್ರೂ ಸಹಿತ ಅವರಿಗೆ ರೇಷನ್ ಸಿಗ್ತಾ ಇದೆ, ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರ್ತಕ್ಕಂತಹ ದುಡ್ಡು ಸಿಗ್ತಾ ಇಲ್ಲ. ಹೌದು, ನ್ಯಾಯಬೆಲೆ ಅಂಗಡಿಗೆ ಹೋಗಿ ನೀವು ರೇಷನನ್ನು ತೆಗೆದುಕೊಳ್ತಾ ಇದ್ರಿ, ಆದರೆ ನಿಮಗೆ ದುಡ್ಡು ಅಕೌಂಟ್ಗೆ ಬರ್ತಾ ಇಲ್ಲ. ಸೊ ನಾನು ಮೊದಲೇ ಹೇಳಿದ್ದೆ, ಈ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಅಷ್ಟೇ ಅಲ್ಲದೆ ಸಾಕಷ್ಟು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಹೇಳ್ತಾ ಇದ್ನಲ್ಲ. ಸೊ ಇದೇ ಕಾರಣಕ್ಕಾಗಿ ಸ್ನೇಹಿತರೆ, ಲಕ್ಷಾಂತರ ಫಲಾನುಭವಿಗಳಿಗೆ ಈಗ GST ಫೇರ್ ಅಂತ ಬರ್ತಾ ಇದೆ. ಇದೊಂದು ಕಡೆ ಆಗಿದ್ದೆ. ಆದರೆ ಇನ್ನು ಎಲಿಜಿಬಿಲಿಟಿಯನ್ನು ಹೊಂದಿದ್ರೂ ಸಹಿತ ನಿಮಗೆ ದುಡ್ಡು ಜಮಾ ಆಗ್ತಾ ಇಲ್ಲ. ಅದಕ್ಕೆ ಕಾರಣಗಳೇನು, ಅದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದೆ. ಹೌದು ಸ್ನೇಹಿತರೆ,
ಈಗ ಮೊನ್ನೆ ನಿಮಗೆ UHID ನಂಬರ್ ಜನರೇಟ್ ಮಾಡಿ ಜಾತಿ ಗಣತಿಯ ಆಧಾರದ ಮೇಲೆ ಸೊ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಡೀಟೇಲ್ಸನ್ನು ಸರ್ಕಾರ ತೆಗೆದುಕೊಂಡಿದೆ. ಹೌದು, ನಿಮ್ಮ ಮನೆಯಲ್ಲಿ ಎಷ್ಟು ವಾಹನಗಳಿದ್ದಾವೆ, 4 ವೀಲರ್ ವಾಹನಗಳಷ್ಟು, 2 ವೀಲರ್ ವಾಹನಗಳಷ್ಟು, ಟ್ರಕ್ಗಳಿದೆಯಾ, JCBಗಳಿದ್ದಾವೆ ಅಥವಾ ಕಾರ್ಗಳಿದಾವೆ, ಕಾರ್ಗಳಲ್ಲಿ ವೈಟ್ ಬೋರ್ಡ್ ಕಾರ್ ಇದೆಯಾ, ಈ ರೀತಿ ಎಲ್ಲವನ್ನು ಕೂಡ ಒಂದು ಮಾಹಿತಿ ತೆಗೆದುಕೊಂಡು ಅದರ ಜೊತೆಗೆ ಮನೆ ಎಷ್ಟು ದೊಡ್ಡದಿದೆ, ಬಾಡಿಗೆ ಮನೆ ಏನಾದರೂ ಕೊಟ್ಟಿದ್ದಾರಾ, ಮೀಟರ್ ಎಷ್ಟು ಯೂಸ್ ಮಾಡ್ತಾರೆ, ಹೊಲ ಗದ್ದೆಗಳು ಎಷ್ಟಿದೆ, ಅದೇ ರೀತಿಯಾಗಿ ಮನೆಯಲ್ಲಿ ಶಿಕ್ಷಣ ಎಲ್ಲರದು ಎಷ್ಟಾಗಿದೆ, ಎಷ್ಟು ಜನ ಇದ್ದಾರೆ, ಇದರ ಜೊತೆಗೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಎಷ್ಟು, ಅದರ ಜೊತೆಗೇ ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರಸ್ಥರು ಎಷ್ಟು, ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನು ಸರ್ಕಾರ ಕಲೆಕ್ಟ್ ಮಾಡಿಕೊಂಡಿದೆ. ಕಂದಾಯ ಇಲಾಖೆಗೂ ಕೂಡ ತಿಳಿಸಿದೆ, ಆಹಾರ ಇಲಾಖೆಗೂ ಕೂಡ ಮಾಹಿತಿಯನ್ನು ವರದಿ ಮಾಡಿದೆ, ಸಾರಿಗೆ ಇಲಾಖೆ ಕಡೆಯಿಂದನೂ ಕೂಡ ಮಾಹಿತಿ ತೆಗೆದುಕೊಂಡಿರುತ್ತೆ ಆಹಾರ ಇಲಾಖೆ. ಸೊ ಹೀಗಾಗಿ ಸರ್ಕಾರಕ್ಕೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ. ಇದರೆಲ್ಲದರ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ರೇಷನ್ಸ್ ಕಾರ್ಡ್ಗಳ ಬಗ್ಗೆನೂ ಕೂಡ ಡೀಟೇಲ್ಸ್ ತೆಗೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದಾವೋ ಅದರ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಅಂತೆ. ಈಗ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳು, ಈಗ ಒಂದು ಕುಟುಂಬ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಅಣ್ಣ ತಮ್ಮ ಅವರಿಬ್ಬರದು ಮದುವೆ ಆಗಿರುತ್ತೆ ಮತ್ತು ಹಿರಿಯ ತಂದೆ ತಾಯಿಗಳಿರ್ತಾರಲ್ಲ ಅವ್ರದ್ದು ಕೂಡ ಈಗ ರೇಷನ್ ಕಾರ್ಡ್ ಇರುತ್ತೆ, ಇನ್ನು ತಂದೆ ಮಕ್ಕಳು ಇಬ್ಬರದು ಕೂಡ ರೇಷನ್ ಕಾರ್ಡ್ ಇರುತ್ತೆ. ಸೊ ಹೀಗಾಗಿ 3 ರೇಷನ್ಸ್ ಕಾರ್ಡ್ಗಳನ್ನು ಒಂದೇ ಮನೆಯಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಆ ಒಂದು ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಇದ್ರೂ ಸಹಿತ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬಹುದು, ಅಥವಾ ಬೇರೆ 3 ರೇಷನ್ಸ್ ಕಾರ್ಡ್ಗಳನ್ನು ಮಾಡ್ಕೊಳ್ಬಹುದಾಗಿತ್ತು ಮೊದಲು. ಆದರೆ ಈಗ ಸರ್ಕಾರ ಏನು ಹೇಳ್ತಾ ಇದೆ, ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವು ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ನಾವು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ನೇರವಾಗಿ ಹೇಳಿದೆ. ಯಾಕಂದರೆ ಸರ್ಕಾರಕ್ಕೆ ಒಂದು ರೇಷನ್ ಕಾರ್ಡ್ ಇದ್ದರೆ ನೀವು ಎಲ್ಲರೂ ಕೂಡ ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರು ಕೂಡ ಸೇರ್ಪಡೆ ಮಾಡ್ಕೊಳ್ಳುವಂತಹ ಆಪ್ಷನ್ ಇದೆ. ಹೀಗಾಗಿ ನೀವು ಸೇರ್ಪಡೆ ಮಾಡಿಕೊಂಡ್ರೆ ಸರ್ಕಾರಕ್ಕೆ 2,000 ಕೊಟ್ಟಂಗಾಗುತ್ತೆ. ಒಂದು ವೇಳೆ ನೀವು ಒಂದೇ ಮನೆಯಲ್ಲಿ ಇದ್ಕೊಂಡು 2 ರಿಂದ 3 ರೇಷನ್ ಕಾರ್ಡ್ಗಳನ್ನು ಮಾಡಿಕೊಂಡ್ರೆ ಸರ್ಕಾರಕ್ಕೆ 6,000 ದುಡ್ಡು ನಿಮ್ಮ ಒಂದು ಕುಟುಂಬಕ್ಕೆ ಕೊಡಬೇಕಾಗತ್ತೆ. ಒಂದು ಕುಟುಂಬಕ್ಕೆ 2,000 ಕೊಡೋದರ ಬದಲಾಗಿ 6,000 ಕೊಡ್ತಾ ಇದೆ. ಸೊ ನಿಮ್ಮ ಬರೀ ಒಂದು ಕುಟುಂಬದಾಯಿತು, ಇದು ಲಕ್ಷಾಂತರ ಕುಟುಂಬದು ಈ ರೀತಿ ಆಗಿದೆ ಅಂತ. ಹೀಗಾಗಿ ಸರ್ಕಾರಕ್ಕೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಅಂದರೆ ಇದುವರೆಗೂ 23 ಕಂತುಗಳು ಜಮಾ ಆಗಿದೆ. ಸೊ ನಾವು ಒಂದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡ್ಗಳಿಗೆ 40,000 ಜಮಾ ಆದಂಗೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಟೋಟಲಿ 1,20,000 3 ರೇಷನ್ಸ್ ಕಾರ್ಡ್ಗಳಿಗೆ ಹೋಗಿದೆ. ಇಲ್ಲಿ ಎಷ್ಟು ಲಾಸ್ ಆಯಿತು ಸರ್ಕಾರಕ್ಕೆ? 40,000 ಕೊಡೋದ್ರಲ್ಲಿ 1,20,000 ಕೊಟ್ಟಿದೆ. ಹೀಗಾಗಿ 80,000 ಸರ್ಕಾರಕ್ಕೆ ಲಾಸು. ಹೀಗೆ ಲಕ್ಷಾಂತರ ಫಲಾನುಭವಿಗಳ ಬಗ್ಗೆ ನಾವು ವಿಚಾರಣೆ ಮಾಡಿದ್ದೆ ಆದರೆ ಇಲ್ಲಿ ಕೋಟಿಗಟ್ಟಲೆ ಸರ್ಕಾರದ ದುಡ್ಡು ವೆಚ್ಚವಾಗ್ತಾ ಇದೆ. ಸೊ ಏನು ಫಾಲ್ತು ಖರ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ಇದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಂಡಿದೆ. ಸೊ ಇದರ ಜೊತೆಗೆ ಕಾಳಸಂತೆಗಳಲ್ಲಿ ಯಾರು ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ರಿ, ಸೊ ನಿಮ್ಮ ರೇಷನ್ ಕಾರ್ಡ್ ನೇರವಾಗಿ ರದ್ದಾಗುತ್ತೆ. ಜೊತೆಗೆ ರೇಷನ್ ಅನ್ನು ನೀವು ತೆಗೆದುಕೊಳ್ತಾ ಇಲ್ಲ ಅಂದ್ರೆ, ನೀವು ಎಲಿಜಿಬಿಲಿಟಿ ಇದ್ದು ಸಹಿತ ರೇಷನ್ ತೆಗೆದುಕೊಳ್ತಾ ಇಲ್ಲ ಅಂದ್ರೆ, ನಿಮಗೆ ರೇಷನ್ ಕಾರ್ಡ್ ಕೊಟ್ಟರು ನೀವು ವ್ಯರ್ಥ ನೀವು ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡುತ್ತೆ. ಹೀಗೆ ಅನೇಕ ರೂಲ್ಸ್ಗಳನ್ನು ಇಟ್ಕೊಂಡು ಸರ್ಕಾರ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದೆ. ಇನ್ನು GST ಫೇರ್ ಅಂತ ಯಾರ್ಯಾರ್ದು ಬರ್ತಾ ಇದೆ ಅದರಲ್ಲಿ ಇನ್ನೂ ವೆರಿಫಿಕೇಷನ್ ಆಗೋದಿದೆ. ಅದರಲ್ಲಿ ಶ್ರೀಮಂತರು ಯಾರಿದ್ದಾರೆ ಅವರನ್ನು ತೆಗೆದಾಕ್ತಾರೆ, ಯಾರು ಬಡವರಿದ್ದಾರೆ ಆ GST ಫೇರ್ ಅಂತ ಇದೆ, ಯಾರು ಸಣ್ಣ ಪುಟ್ಟ ವ್ಯಾಪಾರಸ್ಥ ಮಾಡ್ಕೊಂಡಿದ್ದಾರೆ ಸೊ ಅವರಿಗೆ ಏನು ತೊಂದರೆ ಇಲ್ಲ, ಅವರಿಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ, ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಸರ್ಕಾರವೇ ತಿಳಿಸಿದೆ. ಸೊ ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಲಿಸ್ಟನ್ ಫ್ರೆಂಡ್ಸ್.